ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಒಂದು ಮೋಸ್ಟ್ ಪ್ರಾಬಬಲ್ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ತಂದಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟ್ ಆಗಿದ್ದು, ಇದರ ಸಂಪೂರ್ಣ ಸದುಪಯೋಗವನ್ನು ಮಕ್ಕಳು ಪಡ್ಕೋಬೇಕಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋನ ಆರಂಭ ಮಾಡೋಣ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು, ಭೌತ ವಿಜ್ಞಾನ ವಿಭಾಗ. ಮೊದಲೇ ಪ್ರಶ್ನೆ, ಗೃಹ ನಿರ್ಮಾಣದಲ್ಲಿ ಸಮಾಂತರ ವಿದ್ಯುತ್ ಮಂಡಲವನ್ನು ರಚಿಸಲಾಗುತ್ತದೆ, ಇದಕ್ಕೆ ಪ್ರಮುಖ ಕಾರಣ? ಸರಿಯಾದ ಉತ್ತರ, ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಮತ್ತು ರೋಧವು ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ವರ್ಣ ವಿಭಜನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠವಾಗುವ ಬಣ್ಣಗಳು. ಇಲ್ಲಿ ಕನಿಷ್ಠವಾಗ್ತಕ್ಕಂಥ ಬಣ್ಣ ಕೆಂಪು ಬಣ್ಣ, ಗರಿಷ್ಠವಾಗ್ತಕ್ಕಂಥ ಬಣ್ಣ ನೇರಳೆ ಬಣ್ಣ. ಮುಂದಿನ ಪ್ರಶ್ನೆ, ಒಂದು ಗೋಲಿಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ. ಇಲ್ಲಿ ಸರಿಯಾದ ಆಯ್ಕೆ ಅಪರ್ಚರ್. ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿತ್ರಗಳನ್ನು ಬರೆಯಿರಿ. ಮೊದಲನೇದ್ದು ವಿದ್ಯುತ್ ಕೋಶಗಳ ಸಂಯೋಜನೆ, ಎರಡನೇದ್ದು ತಂತಿಗಳು ಸೇರುವ ಸ್ಥಳ. ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ಈ ರೀತಿ ಗುರುತಿಸಿದರೆ, ತಂತುಗಳು ಸೇರತಕ್ಕಂಥ ಸ್ಥಳವನ್ನು ಈ ರೀತಿ ಗುರುತಿಸ್ಬೋದು. ಮಂಡಲದಲ್ಲಿ ಬಳಸ್ತಕ್ಕಂತಹ ಸಾಂಕೇತಿಕ ಚಿಹ್ನೆಗಳೇನಿವೆ ಇವು ವೆರಿ ಇಂಪಾರ್ಟೆಂಟ್ ಆಗಿದ್ದು, ಭೌತ ವಿಜ್ಞಾನ ವಿಭಾಗದಲ್ಲಿ 1 ಅಂಕದ 2 ಈ ರೀತಿಯ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಮಾನವನ ಕಣ್ಣಿನಲ್ಲಿ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಭಾಗಗಳು ಯಾವುವು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸೀಲಿರಿ ಸ್ನಾಯುಗಳು ಮತ್ತು ಪೀನ ಮಸೂರ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿಯೂ ಸಹ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಕಣ್ಣಿನ ಹೊಂದಾಣಿಕೆಗೆ ಸಹಾಯಕಾರಿ ಆಗ್ತಕ್ಕಂತಹ ಕಣ್ಣಿನ ಭಾಗ ಯಾವುದು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಆಯ್ಕೆಗಳಲ್ಲಿ ಸೀಲಿರಿ ಸ್ನಾಯುಗಳನ್ನು ಕೊಡಬಹುದು, ಇಲ್ಲ ಪೀನ ಮಸೂರಗಳನ್ನು ಸಹ ಕೊಡಬಹುದು. ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಸಾಂದ್ರತೆಗೂ ಕಾಂತಕ್ಷೇತ್ರದ ಬಲಕ್ಕೂ ಇರುವ ಸಂಬಂಧವೇನು? ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಕಾಂತಕ್ಷೇತ್ರದ ಬಲವು ಅದಕ್ಕೆ ನೇರಾನುಪಾತದಲ್ಲಿರುತ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾದರೆ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಕಡಿಮೆ ಆದರೆ ಕಾಂತಕ್ಷೇತ್ರದ ಬಲವು ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್ಸ್. ಒಂದು ನೇರ ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಸುತ್ತಲಿನ ಕಾಂತೀಯ ಕ್ಷೇತ್ರದ ಲಕ್ಷಣಗಳನ್ನು ತಿಳಿಸಿರಿ. ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಬದಲಾಯಿಸಿದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಇರಿಸಲಾಗಿರುವ ದಿಕ್ಸೂಚಿಯಲ್ಲಿ ವಿಚಲನೆಯಾಗುತ್ತದೆ. ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ವಿದ್ಯುತ್ತನ್ನು ಬದಲಾಯಿಸಿದಾಗ ಆಗ ದಿಕ್ಸೂಚಿಯಲ್ಲಿನ ವಿಚಲನೆಯು ಬದಲಾಗುತ್ತದೆ. ವಿದ್ಯುತ್ ಪ್ರವಾಹವು ಹೆಚ್ಚಾದರೆ ವಿಚಲನೆಯು ಹೆಚ್ಚಾಗುತ್ತದೆ. ಒಂದು ತಂತಿಯ ಮೂಲಕ ಹರಿಯುವ ವಿದ್ಯುತ್ತನ್ನು ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವಂತಹ ಕಾಂತೀಯ ಕ್ಷೇತ್ರದ ಪ್ರಮಾಣವು ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಫ್ಯೂಸ್ನ ಕಾರ್ಯವೇನು? ಫ್ಯೂಸ್ ಇದು ವಿದ್ಯುತ್ ಮಂಡಲವನ್ನು ರಕ್ಷಿಸುವ ಸಾಧನವಾಗಿದೆ. ಇದರಲ್ಲಿ ಬಳಸುವ ಮಿಶ್ರಲೋಹದ ತಂತಿಯು ಹೆಚ್ಚುವರಿ ವಿದ್ಯುತ್ ಹರಿದಾಗ ತನ್ನಷ್ಟಕ್ಕೆ ತಾನೇ ಕಡಿತವಾಗುವುದರ ಮೂಲಕ ವಿದ್ಯುತ್ ಮಂಡಲವನ್ನು ರಕ್ಷಿಸುತ್ತದೆ. ಓವರ್ಲೋಡ್ ಹೇಗೆ ಉಂಟಾಗುತ್ತದೆ? ಸಜೀವ ತಂತಿಗಳು ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಹೆಚ್ಚುವರಿ ವಿದ್ಯುತ್ ಫ್ಯೂಸ್ ಮೂಲಕ ಹರಿದಾಗ ಫ್ಯೂಸ್ ತಂತಿಯು ಕಡಿತವಾಗುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ F1 ಮತ್ತು 2F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿದ್ದು ಪರೀಕ್ಷೆಯಲ್ಲಿ 100% ಬೀಳುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿಫಲನದ ಮತ್ತು ವಕ್ರೀಭವನದ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲ ಮೇಲ್ಮೈ ಬಿದ್ದಾಗ ಅದೇ ಮಾಧ್ಯಮದಲ್ಲಿ ಹಿಂದಿರುಗುತ್ತದೆ, ಇದನ್ನು ಪ್ರತಿಫಲನ ಎನ್ನುವರು. ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲ ಮೇಲ್ಮೈ ಬಿದ್ದಾಗ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ, ಇದಕ್ಕೆ ವಕ್ರೀಭವನ ಅಂತ ಹೇಳಿ ಕರಿತೀವಿ. ಪ್ರತಿಫಲನ ಸಾಮಾನ್ಯವಾಗಿ ಕನ್ನಡಿಗಳಲ್ಲಿ ಕಂಡುಬರುತ್ತದೆ. ವಕ್ರೀಭವನ ಸಾಮಾನ್ಯವಾಗಿ ಮಸೂರಗಳಲ್ಲಿ ಕಂಡುಬರುತ್ತದೆ.
ಮಾಧ್ಯಮವನ್ನು ಪ್ರವೇಶಿಸುವ ಬೆಳಕು ಅದೇ ಮಾಧ್ಯಮಕ್ಕೆ ಮರಳುತ್ತದೆ. ಮಾಧ್ಯಮವನ್ನು ಪ್ರವೇಶಿಸುವಂತಹ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುತ್ತದೆ. ದರ್ಪಣದ ಸೂತ್ರ ಮತ್ತು ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರಗಳನ್ನು ಬರೆಯಿರಿ. ದರ್ಪಣದ ಸೂತ್ರವನ್ನು 1/f = 1/v + 1/u ಅಂತ ಗುರುತಿಸಬಹುದು. ಅದರ ವರ್ಧನೆಯನ್ನು m = h'/h ಅಂತೇಳಿ ಗುರುತಿಸಬಹುದು. ಅಥವಾ ಪ್ರಶ್ನೆ, ವಕ್ರೀಭವನ ಸೂಚ್ಯಂಕವು ಅವಲಂಬಿಸಿರುವ ಯಾವುದಾದರೂ ಎರಡು ಅಂಶಗಳನ್ನು ತಿಳಿಸಿ. ಸಾಂದ್ರ ಮಾಧ್ಯಮ, ವಿರಳ ಮಾಧ್ಯಮ, ಸಾಂದ್ರತೆ, ಬೆಳಕಿನ ವೇಗ. ಬೆಂಜಿನ್ ಮತ್ತು ಕ್ರೌನ್ ಗಾಜು 1.50 ಮತ್ತು 1.52 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿದೆ. ಇವುಗಳಲ್ಲಿ ಯಾವುದು ಹೆಚ್ಚು ಲಂಬದ ಕಡೆಗೆ ಬಾಗುತ್ತದೆ, ಏಕೆ? ಕ್ರೌನ್ ಗಾಜಿನ ಮೂಲಕ ಹಾದುಹೋಗುವ ಬೆಳಕಿನ ಕಿರಣಗಳು ಲಂಬದ ಕಡೆಗೆ ಹೆಚ್ಚು ಬಾಗುತ್ತವೆ. ಕ್ರೌನ್ ಗಾಜಿನ ದೃಕ್ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಲಂಬದ ಕಡೆಗೆ ಹೆಚ್ಚು ಬಾಗುತ್ತದೆ. ಒಂದು ಸೊಲೆನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಒಂದು ದಂಡಕಾಂತದ ಸಹಾಯದಿಂದ ನೀವು ನಿರ್ಧರಿಸಬಹುದೇ? ವಿವರಿಸಿ. ಸೊಲೆನಾಯ್ಡ್ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಸೊಲೆನಾಯ್ಡ್ ಒಂದು ಅಯಸ್ಕಾಂತದಂತೆ ಕಾರ್ಯನಿರ್ವಹಿಸುತ್ತದೆ. ನಾವು ಅಯಸ್ಕಾಂತದ ಉತ್ತರ ದಿಕ್ಕನ್ನು ಸೊಲೆನಾಯ್ಡ್ ಒಂದು ತುದಿಗೆ ತಂದಾಗ ಅಯಸ್ಕಾಂತವನ್ನು ವಿಕರ್ಷಿಸಿದರೆ ತುದಿ ಸೊಲೆನಾಯ್ಡ್ನ ಉತ್ತರ ತುದಿಯಾಗುತ್ತದೆ. ನಾವು ಅಯಸ್ಕಾಂತದ ಉತ್ತರ ದಿಕ್ಕನ್ನು ಸೊಲೆನಾಯ್ಡ್ ಒಂದು ತುದಿಗೆ ತಂದಾಗ ಅಯಸ್ಕಾಂತವನ್ನು ಆಕರ್ಷಿಸಿದರೆ ತುದಿ ಸೊಲೆನಾಯ್ಡ್ನ ದಕ್ಷಿಣ ತುದಿಯಾಗುತ್ತದೆ. 4 ಅಂಕಗಳ ಪ್ರಶ್ನೆ. 2 ಓಮ್, 3 ಓಮ್ ಮತ್ತು 4 ಓಮ್ ರೋಧವನ್ನು ಹೊಂದಿರುವಂತಹ 3 ರೋಧಕಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆ ಒಟ್ಟು ರೋಧ 4 ಓಮ್ ಆಗಿರುತ್ತದೆ? ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಮಸ್ಯೆಗಳನ್ನು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಮಕ್ಕಳು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ 4 ಅನ್ವಯಗಳನ್ನು ಬರೆಯಿರಿ. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ಹೇರ್ ಡ್ರೈಯರ್. ಅಥವಾ ಪ್ರಶ್ನೆ, 2 ಓಮ್, 3 ಓಮ್, 12 ಓಮ್ ಮತ್ತು 8 ಓಮ್ ಹೊಂದಿರತಕ್ಕಂಥ 4 ರೋಧಕಗಳನ್ನು ಕೆಳಗಿನ ರೀತಿಯಲ್ಲಿ ಜೋಡಿಸುವುದರಿಂದ ಉಂಟಾಗುವ ಒಟ್ಟು ರೋಧವನ್ನು ಎಷ್ಟು ಅಂತಕ್ಕಂಥದ್ದು. ಈ ರೀತಿಯ ಸಮಸ್ಯೆಗಳು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಮಕ್ಕಳು ಉಪಯೋಗಿಸಿಕೊಳ್ಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ ತಂತಿಯಲ್ಲಿ ಯಾವ ಲೋಹವನ್ನು ಬಳಸುತ್ತಾರೆ, ಏಕೆ? ವಿದ್ಯುತ್ ಬಲ್ಬ್ ತಂತಿಯಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸುತ್ತಾರೆ, ಏಕೆಂದರೆ ಇದರ ರೋಧ ಮತ್ತು ದ್ರವಣವೆಂದು ಅಧಿಕವಾಗಿದೆ. ಮುಂದಿನ ಪ್ರಶ್ನೆ, ಹೈಪರ್ಮೆಟ್ರೋಪಿಯಾ ಮತ್ತು ಮಯೋಪಿಯಾ ಉಂಟಾಗಲು ಕಾರಣಗಳೇನು? ಈ ಸಮಸ್ಯೆಗಳ ನಿವಾರಣೆಗೆ ಬಳಸಲಾಗುವ ಮಸೂರಗಳನ್ನು ತಿಳಿಸಿ. ಹೈಪರ್ಮೆಟ್ರೋಪಿಯಾ ಉಂಟಾಗಲು ಕಾರಣಗಳು: ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು, ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು. ಮಯೋಪಿಯಾ ಉಂಟಾಗಲು ಕಾರಣಗಳು: ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಕಿರಿದಾಗಿರುವುದು, ಉದ್ದವಾಗಿರುವುದು. ನೆಕ್ಸ್ಟ್ ಕ್ವೆಶನ್, ಹೈಪರ್ಮೆಟ್ರಿಯಾ ಸಮಸ್ಯೆಗೆ ನಿವಾರಣೆಗೆ ಬಳಸಲಾಗುವ ಮಸೂರ ಪಿನ ಮಸೂರ. ಮಯೋಪಿಯಾ ಸಮಸ್ಯೆಗೆ ನಿವಾರಣೆಗೆ ಬಳಸಲಾಗುವಂತಹ ಮಸೂರ ನಿಮ್ನ ಮಸೂರ. ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನಗಳಿಗೆ 2 ಉದಾಹರಣೆ ಕೊಡಿ. ನಕ್ಷತ್ರಗಳ ಮಿನುಗುವಿಕೆ ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತ. ರಸಾಯನಶಾಸ್ತ್ರ ವಿಭಾಗ, ಲೋಹಗಳ ಕ್ರಿಯಾಶೀಲತೆ ಇಳಿಕೆ ಸರಿಯಾದ ಕ್ರಮ: Ag > Al > Zn > Fe. ಉಪ್ಪಿನಕಾಯಿಗೆ ಬಳಸುವ ಸಂರಕ್ಷಕವನ್ನು ತಯಾರಿಸುವ ಉಪಯೋಗಿಸುವ ಆಮ್ಲ ಆಸಿಟಿಕ್ ಆಮ್ಲ. X ಸಂಯುಕ್ತವು ಉಷ್ಣ ವಿಭಜನೆಯಿಂದ ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. X ಸಂಯುಕ್ತವು ಪೊಟ್ಯಾಸಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ ಪ್ರಕ್ಷೇಪವನ್ನು ಉಂಟು ಮಾಡುತ್ತದೆ. ಉಂಟಾಗುವ ಪ್ರಕ್ಷೇಪದ ಬಣ್ಣ ಮತ್ತು ಅಣುಸೂತ್ರ ಕ್ರಮವಾಗಿ ಹಳದಿ ಮತ್ತು PbI2. 1 ಅಂಕದ ಪ್ರಶ್ನೆಗಳು. ಬಹಿರುಷ್ಣ ಕ್ರಿಯೆ ಎಂದರೇನು? ಉತ್ಪನ್ನದೊಂದಿಗೆ ಉಷ್ಣ ಬಿಡುಗಡೆಯಾಗುವಂಥ ಕ್ರಿಯೆಯನ್ನು ಬಹಿರುಷ್ಣ ಕ್ರಿಯೆ ಎನ್ನುವರು. ಬೆಂಜಿನ್ನ ರಚನಾ ವಿನ್ಯಾಸ. ಈ ರೀತಿಯಾಗಿ ಬೆಂಜಿನನ್ನು ಬರೀಬಹುದು. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ವಿದ್ಯಾರ್ಥಿಯು ತೆರೆದ ಸಂಗ್ರಾಹಕದಲ್ಲಿ ಸಂಗ್ರಹಿಸುತ್ತಾನೆ. ಈ ವಿಧಾನ ಸರಿಯಾಗಿದೆ, ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇದು ಸರಿಯಾದ ವಿಧಾನವಲ್ಲ, ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಾತಾವರಣದಲ್ಲಿದ್ದ ತೇವಾಂಶದೊಂದಿಗೆ ವರ್ತಿಸಿ ಜಿಪ್ಸಮ್ ಆಗಿ ಪರಿವರ್ತನೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಸಿನೆಬಾರ್ನಿಂದ ಪಾದರಸವನ್ನು ಉದ್ಧರಿಸಲು ಒಳಗೊಂಡಿರುವ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಿನೆಬಾರನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಯಿಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. ಮುಂದಿನ ಪ್ರಶ್ನೆ, ತಾಮ್ರದ ವಿದ್ಯುದ್ವಿಭಜನೆಯ ಶುದ್ಧೀಕರಣದ ಪ್ರಾಯೋಗಿಕ ಜೋಡಣಾ ಚಿತ್ರವನ್ನು ಬರೆದು ಧನಾಗ್ರ ಮಡ್ಡಿಯನ್ನು ಗುರುತಿಸಿ.
ಈ ರೀತಿಯಾಗಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬಹುದು. ಈ ಕೆಳಗಿನ ಸಮೀಕರಣಗಳನ್ನು ಪೂರ್ಣಗೊಳಿಸಿ ಮತ್ತು ಸರಿದೂಗಿಸಿ. ಸೊ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂತಹ ಒಂದು ವಿಧಾನವೇನಿದೆ ಇದರ ಬಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಸಬ್ಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಲಿಂಕನ್ನು ನಾನು ಹಾಕ್ತೀನಿ. ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಬರೆಯಿರಿ. ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್, ಕ್ಲೋರಿನ್. ಇದರ ಉಪಯೋಗಗಳನ್ನು ನೋಡ್ತಾ ಹೋದಂತೆ ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳು, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆ. ಹೈಡ್ರೋಜನ್ ಇದು ಇಂಧನಗಳು, ಕೃತಕ ಬೆಣ್ಣೆ, ರಸಗೊಬ್ಬರಗಳಿಗೆ ಅಮೋನಿಯಾ ಒದಗಿಸುವಂಥದ್ದು. ಕ್ಲೋರಿನ್ ಇದು ನೀರಿನ ಶುದ್ಧೀಕರಣ, ಈಜುಕೊಳಗಳು, PVC ಸೋಂಕುನಾಶಕಗಳು, CFC ಕೀಟನಾಶಕಗಳು ಇವುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಅಥವಾ ಪ್ರಶ್ನೆ, A, B ಮತ್ತು C ದ್ರಾವಣಗಳ pH ಮೌಲ್ಯ ಕ್ರಮವಾಗಿ 9, 5 ಮತ್ತು 7. ಯಾವ ದ್ರಾವಣದಲ್ಲಿ ಹೈಡ್ರಾಕ್ಸಿಲ್ ಅಯಾನುಗಳ ಸಾರತೆ ಹೆಚ್ಚಾಗಿರುತ್ತದೆ? ಯಾವ ದ್ರಾವಣವು ನೀಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ? ಯಾವ ದ್ರಾವಣಗಳನ್ನು ಬಳಸಿ ತಟಸ್ಥೀಕರಣ ಕ್ರಿಯೆಯ ಉತ್ಪನ್ನಗಳನ್ನು ಪಡೆಯಬಹುದು? ಯಾವ ದ್ರಾವಣವನ್ನು ಆಮ್ಲಶಮಕವಾಗಿ ಬಳಸಬಹುದು ಮತ್ತು ಏಕೆ? ಸೊ ಉತ್ತರ ನೋಡ್ತಾ ಹೋಗೋಣ. ಹೈಡ್ರಾಕ್ಸಿಲ್ ಅಯಾನುಗಳ ಸಾರತೆ ಹೆಚ್ಚು, ಅದು A. ನೀಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು B. ತಟಸ್ಥೀಕರಣ ಕ್ರಿಯೆಯ ಉತ್ಪನ್ನಗಳನ್ನು ಪಡೆಯಲು A ಮತ್ತು B ಇವುಗಳನ್ನು ಸೇರಿಸಬೇಕು. ಆಮ್ಲಶಾಮಕವಾಗಿ ಬಳಸುವುದು B, ಏಕೆಂದರೆ ಪ್ರತ್ಯಾಮ್ಲವನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ. ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಗಮನಿಸುವ ಸಂಸ್ಕರಣಕ್ಕೆ ಯಾವುದಾದರೂ 3 ಉದಾಹರಣೆಗಳನ್ನು ಬರೆಯಿರಿ. ಸಂಸ್ಕರಣವನ್ನು ತಡೆಗಟ್ಟುವ 3 ಕ್ರಮಗಳನ್ನು ತಿಳಿಸಿ. ಕಬ್ಬಿಣ ತುಕ್ಕು ಹಿಡಿಯುವಿಕೆ, ತಾಮ್ರದ ಮೇಲಿನ ಹಸಿರು ಬಣ್ಣದ ಲೇಪನ, ಬೆಳ್ಳಿಯ ಕಪ್ಪು ಲೇಪನ. ಇದನ್ನು ತಡೆಗಟ್ಟಲಿಕ್ಕೆ ಬಳಸ್ತಕ್ಕಂಥ ಕ್ರಮಗಳು: ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೇಸ್ ಹಚ್ಚುವುದು, ಗ್ಯಾಲ್ವನೀಕರಣ ಮಾಡುವುದು, ಕ್ರೋಮಿಯಂ ಲೇಪನ, ಅಯೋಡೀಕರಣ, ಮಿಶ್ರಲೋಹಗಳನ್ನಾಗಿ ಮಾಡುವುದು. ನೆಕ್ಸ್ಟ್ ಕ್ವೆಶನ್, 4 ಅಂಕದ ಪ್ರಶ್ನೆ. ಎಥನಾಲ್ ಅನ್ನು ಬಳಸಿ ಎಥನಾಯಿಕ್ ಆಮ್ಲವಾಗಿ ಪರಿವರ್ತಿಸುವ ಕ್ರಿಯಾ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯ ಪ್ರತಿವರ್ತಕದ ರಚನಾ ವಿನ್ಯಾಸ ಮತ್ತು ಚುಕ್ಕಿ ರಚನೆಯನ್ನು ಬರೆಯಿರಿ. CH3 CH2OH ಇದು ಶಾಖ ಮತ್ತು ಬೆಳಕಿನ ಉಪಸ್ಥಿತಿಯಲ್ಲಿ, ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮತ್ತು ಆಮ್ಲೀಯ K2CR2O7 ಇವುಗಳ ಉಪಸ್ಥಿತಿಯಲ್ಲಿ CH3COOH ಅಂದರೆ ಎಸಿಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ. ಪ್ರತಿವರ್ತಕದ ರಚನಾ ವಿನ್ಯಾಸ, ಸೊ ಈ ರೀತಿ ನಾವು ರಚನಾ ವಿನ್ಯಾಸವನ್ನು ಬರೆಯಬಹುದು. ಪ್ರತಿವರ್ತಕದ ಚುಕ್ಕಿ ರಚನೆಯನ್ನು ಈ ರೀತಿ ಬರೆಯಬಹುದು. ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ ಅಂತಕ್ಕಂಥ ರಚನೆಯನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಕಡೆಗೆ ಇರುತ್ತದೆ ಮತ್ತು ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಅಮೋನಿಯಂ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆದು ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತದೆ. ಸೊ ನೆಕ್ಸ್ಟ್ ಕ್ವೆಶನ್, ಜೀವವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಭಾಗ ಭಾವೈಕೆಯ ಪ್ರಶ್ನೆಗಳು. ಮಾನವರಲ್ಲಿ ಯುಗ್ಮಜವು ಗಂಡು ಮಗುವಿಗೆ ಬೀಳುತ್ತದೆ. ಹಾಗಾದರೆ ಈ ಯುಗ್ಮಜದಲ್ಲಿರುವ ವರ್ಣತಂತುಗಳು XY. ನೆಕ್ಸ್ಟ್ ಕ್ವೆಶನ್, ಬ್ರೆಡ್ ಮೇಲೆ ಬೆಳೆಯುವ ದಾರದಂತಹ ರಚನೆಗಳು ಹೈಫೆ. ಸಂಸರ್ಗವನ್ನು ವ್ಯಾಖ್ಯಾನಿಸಿ. ಒಂದು ನರಕೋಶದ ಆಕ್ಸನ್ ತುದಿಯಲ್ಲಿ ವಿದ್ಯುತ್ ಆವೇಗವು ರಾಸಾಯನಿಕವಾಗಿ ಬಿಡುಗಡೆ ಮಾಡಿ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳಿಗೆ ದಾಟುವಂತಹ ಭಾಗವನ್ನು ಸಂಸರ್ಗ ಎನ್ನುವರು. ಅಥವಾ 2 ನರಕೋಶಗಳ ನಡುವಿನ ರಾಸಾಯನಿಕಗಳು ದಾಟುವ ಮಾರ್ಗವನ್ನು ಸಂಸರ್ಗ ಅಂತೇಳಿ ಕರೀತಾರೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಯಾವ ಹೃದಯವು ಹೆಚ್ಚು ಆಕ್ಸಿಜನ್ಯುಕ್ತ ರಕ್ತವನ್ನು ಸಾಗಿಸುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಹೃದಯವು ಹೆಚ್ಚು ಆಕ್ಸಿಜನ್ಯುಕ್ತ ಸಿ ಅಂತಕ್ಕಂಥ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಹೆಚ್ಚು ಆಕ್ಸಿಜನ್ಯುಕ್ತ ರಕ್ತವನ್ನು ಸಾಗಿಸುತ್ತದೆ. ಆಕ್ಸಿಜನ್ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಕ್ತ ಮಿಶ್ರಣವಾಗದಂತೆ ಇದು ತಡೆಯಲು ಸಹಾಯಕಾರಿಯಾಗಿದೆ. ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿಸಲು, ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು, ನಿರಂತರ ಶಕ್ತಿಯನ್ನು ಬಳಸಲು. 2 ಅಂಕದ ಪ್ರಶ್ನೆಗಳು. ಕೆಳಗಿನೊಳಗೆ ವೈಜ್ಞಾನಿಕ ಕಾರಣಗಳನ್ನು ನೀಡಿ. ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವಂತೆ ಕಾಣುತ್ತದೆ. ನಾವು ಮುಟ್ಟಿದರೆ ಮುನಿ ಸಸ್ಯಗಳನ್ನು ಮುಟ್ಟಿದಾಗ ಅದು ಅದರ ಎಲೆಗಳನ್ನು ಮುದುಡುತ್ತದೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ದ್ವಿತೀಯ ಅನುವರ್ತನೆ. ಸೂರ್ಯನ ಬೆಳಕಿನ ಕಡೆಗೆ ವಿರುದ್ಧ ದಿಕ್ಕಿನಲ್ಲಿ ಆಕ್ಸಿಜನ್ ಸಂಗ್ರಹವಾಗಿ ಕೋಶ ವಿಭಜನೆಯನ್ನು ಪ್ರಚೋದಿಸುತ್ತದೆ. ಅದರ ಸಲುವಾಗಿ ದ್ವಿತೀಯ ಅನುವರ್ತನೆ ನಡೀತದೆ. ಇನ್ನು ಸ್ಪರ್ಶಾನುವರ್ತನೆ. ಸ್ಪರ್ಶಿಸಿದಾಗ ನೀರಿನ ಪ್ರಮಾಣದ ವ್ಯತ್ಯಾಸದಿಂದಾಗಿ ಎಲೆಗಳು ಮುದುಡುತ್ತವೆ. ಮುಂದಿನ ಪ್ರಶ್ನೆ.
ಒಬ್ಬ ವ್ಯಕ್ತಿಯ ಮೂತ್ರದಲ್ಲಿ ಹೆಚ್ಚಿನ ಸಕ್ಕರೆ ಮಟ್ಟವನ್ನು ಹೊಂದಿರುವುದು ಪತ್ತೆಯಾಗಿದೆ. ಈ ರೋಗಕ್ಕೆ ಕಾರಣಗಳನ್ನು ವಿಶ್ಲೇಷಿಸಿ. ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪತ್ತಿಯ ಕೊರತೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದಿರುವುದು. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಜರುಗಿರತಕ್ಕಂತಹ ಘಟನೆಗಳನ್ನು ತಿಳಿಸಿ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುವುದು. ಅನಿಲಗಳು ವಿನಿಮಯಕ್ಕೆ ಸಹಕರಿಸುವ ಸಸ್ಯದ ಭಾಗ ಯಾವುದು? ಪತ್ರರಂಧ್ರ. ಸ್ವಪೋಷಕ ಅಥವಾ ಪರಪೋಷಕಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಸ್ವಪೋಷಕಗಳು ಪತ್ರಹರಿತ ಹೊಂದಿರುತ್ತವೆ, ಪರಪೋಷಕಗಳು ಪತ್ರಹರಿತ ಹೊಂದಿರುವುದಿಲ್ಲ. ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾನೇ ತೀರಿಸಿಕೊಳ್ಳುತ್ತವೆ, ಪರಪೋಷಕಗಳು ತಮ್ಮ ಆಹಾರಕ್ಕೆ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಉದಾಹರಣೆ, ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಸ್ವಪೋಷಕಗಳಾದರೆ ಎಲ್ಲ ಪ್ರಾಣಿಗಳು ಸೂಕ್ಷ್ಮಜೀವಿಗಳು ಪರಪೋಷಕಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ, ಮಾನವರಲ್ಲಿ ಗರ್ಭನಿರೋಧಕ ವಿಧಾನಗಳನ್ನು ತಿಳಿಸಿ. ಶಿಶ್ನದ ಮೇಲೆ ಕಾಂಡಮ್ ಧರಿಸುವುದು, ಮಾತ್ರೆಗಳನ್ನು ಸೇವಿಸುವುದು, ಪಂಕಿ ಅಥವಾ ಕಾಪರ್ಟಿ ಅಳವಡಿಕೆ, ಶಸ್ತ್ರಚಿಕಿತ್ಸಾ ವಿಧಾನ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆಗಳು. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ಯಾವ ವಿಧಾನವು ಜೀವಿಗಳ ಉಳಿಯುವಿಕೆಗೆ ಹೆಚ್ಚು ಸಹಕಾರಿಯಾಗಿದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಲೈಂಗಿಕ ಸಂತಾನೋತ್ಪತ್ತಿ ವಿಧಾನವು ಜೀವಿಗಳ ಉಳಿಯುವಿಕೆಗೆ ಹೆಚ್ಚು ಸಹಾಯಕಾರಿಯಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿ ವಿಧಾನದಲ್ಲಿ ಹೆಚ್ಚು ಭಿನ್ನತೆಗಳು ಮತ್ತು ವೈವಿಧ್ಯತೆಗಳು ಕಂಡುಬರುತ್ತವೆ. ವೈವಿಧ್ಯತೆಯ ಸ್ವರೂಪವನ್ನು ಅವಲಂಬಿಸಿ ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನು ಹೊಂದಿರುತ್ತವೆ. ಜೀವಿಗಳು ತಮ್ಮ ಪರಿಸರದೊಡನೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮೆಂಡೆಲರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯಗಳನ್ನು ಏಕೆ ಆರಿಸಿಕೊಂಡರು? ಈ ಸಸ್ಯಗಳ ಹೂಗಳು ದ್ವಿಲಿಂಗಿಗಳು. ಅವುಗಳಲ್ಲಿ ಸ್ವಕೀಯ ಅಥವಾ ಪರಕೀಯ ಪರಾಗಸ್ಪರ್ಶ ಮಾಡಲು ಅವಕಾಶವಿರುತ್ತದೆ. ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಗುರುತಿಸಲು ಮತ್ತು ಅಧ್ಯಯನ ಮಾಡಲು ಸುಲಭ. ಅವು ಕಡಿಮೆ ಜೀವಿತಾವಧಿಯನ್ನು ಹೊಂದಿರುತ್ತವೆ ಮತ್ತು ನಿರ್ವಹಿಸಲು ಸುಲಭ ಸಸ್ಯಗಳಾಗಿವೆ. ಗುಣಗಳು ಪ್ರಬಲ ಅಥವಾ ದುರ್ಬಲ ಅಂತ ಹೇಗೆ ನಿರ್ಧರಿಸುವಿರಿ? ಪ್ರಬಲ ಗುಣಗಳು ಗುಣದ 2 ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ. ಗುಣದ 2 ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದು ದುರ್ಬಲ ಗುಣ. ಅಥವಾ ಪ್ರಶ್ನೆ, ದೊಂಡನೆಯ ಹಸಿರು ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಬಟಾಣಿ ಸಸ್ಯವನ್ನು ಗಿಡ್ಡ ಸುಕ್ಕಾದ ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡುವ ಬಟಾಣಿ ಗಿಡಗಳೊಂದಿಗೆ ಸಂಕರಣೆಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳ ಗುಣಗಳನ್ನು ತೋರಿಸುವ ಕೋಷ್ಟಕವನ್ನು ರಚಿಸಿ ಇದರ ವ್ಯಕ್ತರೂಪ ಅನುಪಾತವನ್ನು ಬರೆಯಿರಿ ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಇದಾಗಿದ್ದು. ಪೋಷಕರ ವರ್ಣತಂತುಗಳ ಲಕ್ಷಣಗಳು ಈ ರೀತಿ ಇರುತ್ತವೆ. ಅವುಗಳಿಂದ ಉಂಟಾಗ್ತಕ್ಕಂಥ ಲಿಂಗಾಣುಗಳು ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಕ್ಯಾಪಿಟಲ್ Y. F1 ತಳಿ ಪೀಳಿಗೆಯಲ್ಲಿ ದೊರೆತಕ್ಕಂತಹ ಅನುಪಾತ ಜೀನ್ಗಳ ನಮೂನೆ ಕ್ಯಾಪಿಟಲ್ R ಸ್ಮಾಲ್ r, ಕ್ಯಾಪಿಟಲ್ Y ಸ್ಮಾಲ್ y. ಇದು ದುಂಡಾದ ಹಳದಿ ಬೀಜವಾಗಿರುತ್ತದೆ. ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ದೊರೆತಕ್ಕಂಥ ಲಿಂಗಾಣುಗಳು ಕ್ಯಾಪಿಟಲ್ R ಕ್ಯಾಪಿಟಲ್ Y, ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಸ್ಮಾಲ್ y. F2 ತಳಿ ಪೀಳಿಗೆಯಲ್ಲಿ ದೊರೆತಕ್ಕಂತಹ ವ್ಯಕ್ತರೂಪ ಅನುಪಾತ 9:3:3:1. ಈ ರೀತಿಯಾಗಿ ನಾವು ಚಕ್ಕರ್ ಬೋರ್ಡನ್ನು ಬರೀಬೇಕಾಗುತ್ತೆ. ನಾವು ಕೊಳಗಳು ಅಥವಾ ಕೆರೆಗಳನ್ನು ಸ್ವಚ್ಛಗೊಳಿಸುವುದಿಲ್ಲ, ಆದರೆ ಮತ್ಸ್ಯಾಗಾರವನ್ನು ಸ್ವಚ್ಛಗೊಳಿಸಬೇಕು. ಏಕೆ? ಕೊಳಗಳು ಅಥವಾ ಕೆರೆಗಳು ನೈಸರ್ಗಿಕ ಪರಿಸರ ವ್ಯವಸ್ಥೆ, ಮತ್ಸ್ಯಾಗಾರ ಮಾನವನಿರ್ಮಿತ ಪರಿಸ್ಥಿತಿ ವ್ಯವಸ್ಥೆಯಾಗಿದೆ. ದೈನಂದಿನ ಜೀವನದ ಯಾವುದಾದರೂ 4 ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ತಿಳಿಸಿ. ಹಸಿ ಕಸ ಮತ್ತು ಒಣ ಕಸ ಇವುಗಳನ್ನು ವಿಂಗಡಿಸುವುದು, ಹಸಿ ಕಸವನ್ನು ಗೊಬ್ಬರವಾಗಿ ಮರುಬಳಕೆ ಮಾಡುವುದು, ಬಳಸಿ ಬಿಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ತ್ಯಜಿಸುವುದು. 37ನೇ ಪ್ರಶ್ನೆ, ಮಾನವನ ಮೆದುಳಿನ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಇದು. ಇನ್ನು ಕೊನೆಯ ಪ್ರಶ್ನೆ 5 ಅಂಕಗಳ ಪ್ರಶ್ನೆ. ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆಯ ಗುಣಗಳ ವ್ಯತ್ಯಾಸಗಳನ್ನು ತಿಳಿಸಿ. ನೀರು ಸಾಗಾಣಿಕೆ, ನೀರು ಮೇಲ್ಮುಖವಾಗಿ ಚಲಿಸುತ್ತದೆ. ಬಾಷ್ಪ ವಿಸರ್ಜನೆ ಕಾರಣದಿಂದ ಬೇರುಗಳಲ್ಲಿ ಹೀರಿಕೆ ಉಂಟಾಗಿ ಸಾಗಾಣಿಕೆ ಕಾರಣವಾಗುತ್ತದೆ. ಭೌತಬಲದಿಂದ ಸಾಗಾಣಿಕೆ ನಡೆಯುತ್ತದೆ. ಝೈಲಮ್ ಮೂಲಕ ಇದು ನಡೆಯುತ್ತದೆ. ಇನ್ನು ಆಹಾರ ಸಾಗಾಣಿಕೆ ಬಗ್ಗೆ ನೋಡ್ತಾ ಹೋದರೆ, ಆಹಾರವು ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ಚಲಿಸುತ್ತದೆ. ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆದು ವಿಸರಣೆ ಕಾರಣದಿಂದ ಸಾಗಾಣಿಕೆ ಉಂಟಾಗುತ್ತದೆ. ಶಕ್ತಿಯ ಬಳಕೆ ಮಾಡಿಕೊಂಡು ಸಾಗಾಣಿಕೆ ನಡೆಯುತ್ತದೆ. ಫ್ಲೋಯಮ್ ಮೂಲಕ ನಡೆಯುತ್ತದೆ. ನೆಕ್ಸ್ಟ್ ಕ್ವೆಶನ್, ದೇಹದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ? ಈ ಪ್ರಕ್ರಿಯೆಯು ಎಲ್ಲಿ ಸಂಭವಿಸುತ್ತದೆ? ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬನ್ನು ಪ್ರತ್ಯಾಮ್ಲಯಗೊಳಿಸುತ್ತದೆ ಮತ್ತು ಕೊಬ್ಬನ್ನು ವಿಭಜಿಸಿ ಎಮಲ್ಸೀಕರಣಗೊಳಿಸುತ್ತದೆ.
ಮೆದೋಜನಕ ರಸದಲ್ಲಿ ಲೈಪೋಸ್ ಕಿಣ್ವವು ಎಮಲಸೀಕರಣಗೊಂಡ ಕೊಬ್ಬನ್ನು ವಿಭಜಿಸುತ್ತದೆ. ಸಣ್ಣ ಕರುಳಿನಿಂದ ಸ್ರವಿಕೆಯಾಗುವ ಕಿಣ್ವಗಳು ಕೊಬ್ಬಿನ ಆಮ್ಲ ಮತ್ತು ಗಿಸರಾಗಿ ಪರಿವರ್ತಿಸುತ್ತವೆ. ಈ ಪ್ರಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಮಾನವರಲ್ಲಿ ಉತ್ಪತ್ತಿಯಾಗುವಂಥ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ? ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಮೂತ್ರದ ಪ್ರಮಾಣವು ದೇಹದಲ್ಲಿರುವ ನೀರು ಮತ್ತು ಕರಗಿದ ತ್ಯಾಜ್ಯದ ಪ್ರಮಾಣದಿಂದ ಹಾಗೂ ಹಾರ್ಮೋನುಗಳು ಮತ್ತು ರಕ್ತದ ಪ್ರಮಾಣದಿಂದ ನಿಯಂತ್ರಿಸಲ್ಪಡುತ್ತದೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು 2/4/2025 ನಡೀತಕ್ಕಂತಹ ರಾಜ್ಯ ಮಟ್ಟದ ವಾರ್ಷಿಕ ವಿಜ್ಞಾನ ಪರೀಕ್ಷೆಯ ಅತಿ ಸಂಭವನೀಯವಾಗಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ವಿ. ಸೊ ಈ ಒಂದು ವಿಡಿಯೋವನ್ನು ತಾವು ಸಾಧ್ಯವಾದಷ್ಟು ತಮ್ಮ ಗೆಳೆಯರೊಂದಿಗೆ ಮತ್ತು ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಟೇಕ್ ಕೇರ್. ಬಾಯ್ ಬಾಯ್.